ಅನೇಕ ಬಾರಿ ಲಕ್ಷ್ಮೀದೇವಿ ಅವತಾರ ಮಾಡಿದ್ದಾಳಲ್ಲೋ, ನಾವು ಅನೇಕ ಇತಿಹಾಸಗಳನ್ನು ನೋಡಿದಾಗ, ಪುರಾಣಗಳನ್ನು ನೋಡಿದಾಗ ಲಕ್ಷ್ಮೀದೇವಿ ಹುಟ್ಟು ನಮಗೆ ಕಾಣ್ತಾ ಇದೆಯಲ್ಲ ಅಂತ ಹೇಳಿದರೆ, ಕಥಂ ಜನ್ಮವತಿ ಕೂರ್ಮ ಇವ ವಾರ್ಧೆ ಅವಾತರದು ಅಂತ ರಾಜರು ಉತ್ತರ ಕೊಡ್ತಾ ಇದ್ದಾರೆ. ಹೇಗೆ ಭಗವಂತ ಕೂರ್ಮನಾಗಿ ಅವತಾರ ಮಾಡಿದ್ದಾನೋ ಅದರಂತೆ ಇವಳು ಕೂಡ ಅವತಾರ ಮಾಡಿದ್ದಾಳೆ ಅಂತ ಹೇಳಬೇಕು. ಅಂದರೆ ಆ ಭಕ್ತರ ಅನುಗ್ರಹಕ್ಕೋಸ್ಕರ ತಾನು ಪ್ರಕಟಳಾಗ್ತಾ ಇದ್ದಾಳೆ. ಭಗವಂತ ಯಾವ ರೀತಿಯಾಗಿ ಅವನಿಗೆ ಹುಟ್ಟಿಲ್ಲ, ಅಂತಹ ಇಲ್ಲದೇ ಇರುವಂತಹ ಭಗವಂತ ಯಾವ ರೀತಿಯಾಗಿ ಕೂರ್ಮ ಅವತಾರವನ್ನ ತಾನು ಸ್ವೀಕಾರ ಮಾಡಿದ್ದಾನೋ ಅದರಂತೆ ಲಕ್ಷ್ಮೀದೇವಿ ಅವಳು ಕೂಡ ಸಹಧರ್ಮಿಣಿ ಆದ್ದರಿಂದ ಅವಳು ಅಂತಹ ರೂಪವನ್ನು ತಾನು ಕೂಡ ಸ್ವೀಕಾರ ಮಾಡ್ತಾ ಇದ್ದಾಳೆ. ವಾಸ್ತವಿಕವಾಗಿ ವಿಚಾರ ಮಾಡಿದರೆ ನಿತ್ಯ ಮುಕ್ತಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿಗೆ ದೋಷದ ಶಂಕಾವನ್ನು ನಾವು ಮಾಡಿದರೆ ಅಂತಹ ದೋಷಾವಿಷ್ಟವಾಗಿರ್ತಕ್ಕಂತಹ ಮೋಕ್ಷವನ್ನು ಯಾರಾದರೂ ಪ್ರಯತ್ನ ಪಡ್ತಾರಾ? ಪ್ರಯತ್ನ ಪಡಲಿಕ್ಕೆ ಸಾಧ್ಯ ಇಲ್ಲ. ಯದಿ ಮುಕ್ತೋಪಿ ದೋಷೋಸ್ತಿ ಮುಕ್ತೇಪಿ ದೋಷೋಸ್ತಿ ಮುಕ್ತ್ಯರ್ಥಂ ಪ್ರಯತೇತಕಃ ಅಂತ ರಾಜರು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲಿ. ಒಂದು ವೇಳೆ ಮುಕ್ತಿಯಲ್ಲಿ ದೋಷ ಇದೆ ಅಂತಾದರೆ ಅವಾಗ ಅಂತಹ ದೋಷಗ್ರಸ್ತವಾಗಿರ್ತಕ್ಕಂತಹ ಮುಕ್ತಿಯನ್ನು ಯಾರಾದರೂ ಅಪೇಕ್ಷೆ ಪಡ್ತಾರಾ? ಮುಕ್ತಿಯನ್ನು ಅಪೇಕ್ಷೆ ಪಡುವಂತಹದ್ದು ಯಾವುದಕ್ಕೋಸ್ಕರ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ತರಹದ ದೋಷ ಇಲ್ಲ, ಅಲ್ಲಿ ದೋಷದ ಲವಲೇಶವೂ ಇಲ್ಲ. ಯಾವ ಕಾರಣದಲ್ಲೂ ಕೂಡ ನಮಗೆ ಮನಸ್ಸು ವಿಕಾರಗೊಳ್ಳುವಂತಹ ಪ್ರಶ್ನೆಯೇ ಇಲ್ಲ. ಆದ್ದರಿಂದ ಅಂತಹ ನಿತ್ಯ ನಮ್ಮ ಸ್ವರೂಪಭೂತವಾಗಿರತಕ್ಕಂತಹ ಆನಂದವನ್ನ ಅನುಭವಿಸುವಂತಹ, ನಿತ್ಯವೂ ಕೂಡ ಭಗವಂತನ ದರ್ಶನವುಳ್ಳಂತಹ ಅಂತಹ ದಿವ್ಯ ತಾಣವನ್ನ ನಾವು ಯಾಕೆ ಅಪೇಕ್ಷೆ ಪಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಶುದ್ಧವಾಗಿದೆ, ಅಲ್ಲಿ ದೋಷ ಇಲ್ಲ. ಒಂದು ವೇಳೆ ಅಲ್ಲಿ ದೋಷ ಇದ್ರೆ ನಾವು ಅಂತಹ ಮೋಕ್ಷವನ್ನೇ ಅಪೇಕ್ಷೆ ಪಡೋದಿಲ್ಲ ನಾವು. ಆ ದೃಷ್ಟಿಯಿಂದ ರಾಜರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯದಿ ಮುಕ್ತೇಪಿ ದೋಷೋಸ್ತಿ ಮುಕ್ತ್ಯರ್ಥಂ ಪ್ರಯತೇತಕಃ. ಹೀಗೆ ಹೇಳ್ತಾ ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಅನಂತ ಕಾಲದಲ್ಲೂ ಕೂಡ ಭಗವಂತನ ಒಟ್ಟಿಗೆ ತಾನು ಇರುವವಳಾಗಿದ್ದಾಳೆ. ಪ್ರಳಯ ಕಾಲದಲ್ಲೂ ಕೂಡ ಪ್ರಳಯ ಜಲಧಿಯಲ್ಲಿ ಭಗವಂತನೊಟ್ಟಿಗೆ ವಿಹಾರ ಮಾಡ್ತಾ ಇದ್ದಾಳೆ. ಇಂತಹ ಆ ಭಗವಂತನ ವಿಷಯದಲ್ಲಿ ಲಕ್ಷ್ಮೀದೇವಿ ಯಾವ ಕಾಲದಲ್ಲೂ ಕೂಡ ಅನ್ಯಥಾ ಒಂದು ಚಿಂತನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಲ್ಯಾದಿ ದೈತ್ಯರು ಇವರನ್ನ ಕಲುಷಿತಗೊಳಿಸ್ತಾಳೆ ಅಂತ ಹೇಳಬೇಕು, ಅದೂ ಕೂಡ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಯಾಕೆ ಅಂತ ಹೇಳಿದ್ರೆ ಲಯಾಗ್ನಯೋ ಯದ್ದಗ್ಧಾಹ ಖಲಾ ಕಲ್ಯಾದಯಸ್ತವ. ಪ್ರಳಯ ಕಾಲ ಬಂದಾಗ ಎಲ್ಲರೂ ಕೂಡ ದೇವತೆಗಳು ದೈತ್ಯರು ಪ್ರತಿಯೊಬ್ಬರೂ ಕೂಡ ಲಯವನ್ನು ಹೊಂದುತ್ತಾ ಇದ್ದಾರೆ. ಅಂತಹ ಲಯಾಗ್ನಿಯಲ್ಲಿ ಆ ಪ್ರಳಯ ಕಾಲದ ಬೆಂಕಿಯಲ್ಲಿ ಕಲ್ಯಾದಿ ಎಲ್ಲ ದೈತ್ಯರು ಕೂಡ ಅವರು ಭಸ್ಮೀಭೂತರಾಗಿದ್ದಾರೆ. ನಮ್ಮ ಮನಸ್ಸನ್ನು ಕಲುಷಿತಗೊಳಿಸುವಂತವರೇ ದೈತ್ಯರು, ಕಲ್ಯಾದಿ ದೈತ್ಯರು. ಅಂತಹ ಕಲ್ಯಾದಿ ದೈತ್ಯರು ಇದ್ರೆ ಅವಾಗ ಏನಾಗ್ತದೆ, ನಮ್ಮ ಮನಸ್ಸು ಕಲುಷಿತಗೊಳಿಸಬಹುದು ಅಂತ ಹೇಳಬಹುದು. ಆದರೆ ಪ್ರಳಯ ಕಾಲದಲ್ಲಿ ಎಲ್ಲರೂ ಕೂಡ ಆ ಪ್ರಳಯ ಅಗ್ನಿಯಿಂದ ಸುಟ್ಟು ಭಸ್ಮೀಭೂತರಾಗಿದ್ದಾರೆ. ಹಾಗಾಗಿ ಅಂತಹ ಪ್ರಳಯದಲ್ಲೂ ಕೂಡ ಯಾರಿಗೆ ಲಯ ಇಲ್ವೋ ಅಂತಹ ಲಕ್ಷ್ಮೀದೇವಿಯನ್ನು ಯಾರು ತಾನೇ ಮುಟ್ಲಿಕ್ಕೆ ಸಾಧ್ಯ ಇದೆ? ಅವಳ ಮನಸ್ಸನ್ನು ಕಲುಷಿತಗೊಳಿಸಲಿಕ್ಕೆ ಯಾರಿಂದ ಸಾಧ್ಯ ಇದೆ? ಹಾಗಾಗಿ ಲಕ್ಷ್ಮೀದೇವಿ ಯಾವ ಕಾಲದಲ್ಲೂ ಕೂಡ ಅವಳು ಚಾಂಚಲ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ರಾಜರು ಹೇಳ್ತಾ ಇದ್ದಾರೆ, ಭಗವಂತ ತನ್ನ ಹೆಂಡತಿಯನ್ನು ಯಾವ ಕಾಲದಲ್ಲೂ ಕೂಡ ಒಂದು ಕ್ಷಣವೂ ಕೂಡ ಬಿಟ್ಟು ಇರೋದೇ ಇಲ್ಲಂತೆ. ಹಾಗಾಗಿ ಆ ಲಕ್ಷ್ಮೀದೇವಿಯನ್ನು ನಿತ್ಯಾಯೋಗಿನಿ ಎಂಬುದಾಗಿ ಕರೀತಾ ಇದ್ದಾರೆ. ಅಂತಹ ಲಕ್ಷ್ಮೀದೇವಿಯನ್ನ ಭಗವಂತ ಅಂಕೇ ನಿಧಾಯ ಯಾಶೇಷ ಶಯನ ಪದಪಂಕಜಂ ಭಕ್ತ್ಯ ನಿಷೇವದೆ ನಿತ್ಯಂ ಪತ್ಯೋ ವಕ್ಷಸ್ಥಿತಾಚಯ. ಲಕ್ಷ್ಮೀದೇವಿ ನಿರಂತರವಾಗಿ ಆ ಶೇಷಶಯನಾಗಿರತಕ್ಕಂತಹ ಭಗವಂತನ ತೊಡೆಯಲ್ಲಿ ಅವಳು ಇರ್ತಾಳಂತೆ. ಅಂತಹ ಲಕ್ಷ್ಮೀದೇವಿ ನಿರಂತರವಾಗಿಯೂ ಕೂಡ ಭಗವಂತನನ್ನು ಭಕ್ತಿಯಿಂದ ಸೇವನೆ ಮಾಡ್ತಾ ಇರ್ತಾಳೆ. ಭಗವಂತನ ವಕ್ಷಸ್ಥಳದಲ್ಲಿ ತಾನು ನೆಲೆಸಿದ್ದಾಳೆ. ಇವಳು ಲಕ್ಷ್ಮೀದೇವಿ ಎಲ್ಲ ಕಾಲದಲ್ಲೂ ಅಂತ ಹೇಳಿದ್ರೆ ನಾವೇನಾದರೂ ಕೆಲವು ಸಂದರ್ಭದಲ್ಲಿ ಮನೆ ಹೆಂಡತಿ ಒಟ್ಟಿಗೆ ನಾವು ಎಷ್ಟು ಕಾಲ ಇರಲಿಕ್ಕೆ ಸಾಧ್ಯ ಇದೆ? ಕೊನೆಯ ಪಕ್ಷ ನಾವು ದ್ರವ್ಯ ಸಂಪಾದನೆಗೆ ಹೋಗಬೇಕಾದರೂ ಕೂಡ ನಾವು ಹೆಂಡತಿಯನ್ನು ಬಿಟ್ಟು ಹೋಗುವಂತಹದ್ದು ನಾವು ಲೋಕದಲ್ಲಿ ರೂಢಿ ಇದು. ಆದರೆ ಭಗವಂತ ಸಭಾ ಮಧ್ಯದಲ್ಲೂ ಕೂಡ ಲಕ್ಷ್ಮೀದೇವಿಯನ್ನ ಸಭಾಯಾವಿ ಭರ್ತು ಅಂಕ ಪರ್ಯಂಕವಾಸಿನಿ ಅಂತ ಹೇಳ್ತಾ ಇದ್ದಾರಲ್ಲಿ. ಸಭಾ ಮಧ್ಯದಲ್ಲೂ ಕೂಡ ಲಕ್ಷ್ಮೀದೇವಿಯನ್ನು ತನ್ನ ತೊಡೆಯ ಮೇಲೆ ತಾನು ಕುಳ್ಳಿಸಿಕೊಳ್ತಾನಂತೆ. ಅಂತಹ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಮನಸ್ಸು ಚಂಚಲ ಆಗಲಿಕ್ಕೆ ಹೇಗೆ ಸಾಧ್ಯ ಇದೆ? ಅಷ್ಟು ಮಾತ್ರ ಅಲ್ಲ, ತತ್ರಾಪಿ ಯಂ ದ್ವಿಜಂ ಮುಂಚತಿ ಸ್ಮ ಹರಿಪ್ರಭು. ಲಕ್ಷ್ಮೀದೇವಿಗೆ ಎಷ್ಟು ನಿಷ್ಠೆ ಅಂತ ಹೇಳಿದರೆ, ಭಗವಂತನೋ ಜೊತೆಗೆ ಯಾವತ್ತೂ ಜೊತೆಗೆ ಇರ್ತಾನೆ, ಆದ್ದರಿಂದ ಇನ್ನೊಂದು ಕಡೆ ಮನಸ್ಸನ್ನು ಮಾಡೋದಿಲ್ಲ. ಭಗವಂತನ ಒಟ್ಟಿಗೆ ಇವಳು ಇರ್ತಾಳಾದ್ರಿಂದಾಗಿ ಭಗವಂತನನ್ನ
ಮುಟ್ಲಿಕ್ಕೆ ಆಗೋದಿಲ್ಲ ಅಂತಂದ ಮೇಲೆ, ಭಗವಂತನೇ ತನ್ನನ್ನೇ ತಾನು ದೈತ್ಯರನ್ನು ಮುಟ್ಟಿಸ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳಿದ ಮೇಲೆ ತನ್ನ ಹೆಂಡತಿಯನ್ನು ಯಾರಾದರೂ ಕೂಡ ಮುಟ್ಟಿಸ್ತಾರ ಇನ್ನೊಬ್ಬರ ಕೈಯಿಂದ? ಅದೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಲಕ್ಷ್ಮೀದೇವಿ ಯಾವ ಕಾರಣದಿಂದಲೂ ಕೂಡ ಭಗವಂತನ ವಿರುದ್ಧವಾಗಿ ಮನಸ್ಸನ್ನು ಮಾಡುವಂತಹ ಸಂಭವವೇ ಇಲ್ಲ.